ಜಮೀರ್ ಅಹಮದ್ ಅವರ ಕರಿಯ ಹೇಳಿಕೆ ವಿವಾದ ಏನಿದೆ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಶ್ರೀರಂಗಪಟ್ಟಣ ಎಂಎಲ್ಎ ಕುಮಾರಸ್ವಾಮಿನೇ ಹೇಳಿಸಿ ಜಮೀರ್ ಬಾಯಲ್ಲಿ ಈ ಮಾತನ್ನು ಆಡಿಸಿದ್ದಾರೆ ಯಾಕೆಂದ್ರೆ ಅವರಿಬ್ಬರು ಗಳಸ್ಯ ಕಂಠಸ್ಯ ಮೊದಲಿಂದನೂ ಅಂತ ಜಮೀರ್ ಹೇಳಿಕೆ ಹಿಂದೆ ಕುಮಾರಸ್ವಾಮಿ ಇರಬಹುದು ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಕರಿಯ ಅಂತ ಜಮೀರ್ ಬಾಯಲ್ಲಿ ಕುಮಾರಸ್ವಾಮಿನೇ ಹೇಳಿಸಿದ್ದಾರೆ ಯಾಕೆಂದರೆ ತನ್ನ ಪುತ್ರನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಜಮೀರ್ ಬಾಯಲ್ಲಿ ಕುಮಾರಸ್ವಾಮಿನೇ ಈ ಥರ ಹೇಳಿಸಿದ್ದಾರೆ ಅಂತ ತಮ್ಮದೇ ಪಕ್ಷದ ಸಚಿವರನ್ನೇ ಅನುಮಾನಿಸಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ ಜಮೀರ್ ಅಹಮದ್ ಅವ್ರನ್ನೇ ಅನುಮಾನಿಸಿದ್ದಾರೆ ಇದು ಪಕ್ಷದಲ್ಲಿ ಒಡಕುಂಟು ಮಾಡುವ ಸಾಧ್ಯತೆ ಕೂಡ ಇದೆ ಕೇಳಿದ್ರೆ ಹೇಳ್ಬಿಡ್ತಾರೆ ಕಾರಣನೂ ಕೊಟ್ಟಿದ್ದಾರೆ ಸರ್ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ನಮ್ಗೆ ಭಾಳಷ್ಟು ನಷ್ಟ ಆಗ್ಬೋದು ಅದೇನು ಮಾತೇನಲ್ಲ ಅವರು ಸಂದರ್ಭ ಮಾತಲ್ಲ ಅಷ್ಟೇ ಈ ಸಂದರ್ಭದಲ್ಲಿ ಆ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ ಅಂದರೆ ಕುಮಾರಸ್ವಾಮಿ ಅವರೇ ಹೇಳಿ ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ ಅವ್ರನ್ನ ಕೇಳ್ಬಿಡಿ ಅಲ್ಲ ಯಾರು ಹೇಳ್ಸಿದ್ದಾರೆ ಅದು ಕುಮಾರಸ್ವಾಮಿ ಅವರಿಬ್ಬರು ಕೇಳಿದ್ರೆ ಹೇಳ್ಬಿಡ್ತಾರೆ ಅಂದರೆ ಈ ಚುನಾವಣೆ ಸಂದರ್ಭದಲ್ಲಿ ಬೇಕು ಅಂತ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ ಕುಮಾರಸ್ವಾಮಿ ಅವರು ಹೇಳ್ಸಿದ್ದಾರೆ ಯಾರು ಹೇಳ್ಸೋರು ಅಂತ ಗೊತ್ತಿಲ್ಲ ಹೇಳ್ಸಿರ್ಬೋದು ಯಾರು ಕೇಳಿ ಗೊತ್ತಿಲ್ಲಪ್ಪ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ ಅದು ಹೇಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ ಸರ್ ನೀವು ಮೊದಲು ಜೊತೆಲಿದ್ದಂಥವ್ರು ನಾನು ಹೇಳಿದ್ನಲ್ಲ ಅದನ್ನೇ ನಮ್ಗೆ ಅವ್ರಿಗೆ ಹೇಳ್ಸ ಅಭ್ಯಾಸ ಅದೇ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ ಅಲ್ಲ ನಿಮ್ಮ ಸಚಿವರು ಅಷ್ಟರ ಮಟ್ಟಿಗೆ ಕೇಳ್ತಾರೆ ಸರ್ ಕುಮಾರಸ್ವಾಮಿ ಅವರು ಗೊತ್ತಿಲ್ಲಪ್ಪ ನೀನು ಅವ್ರನ್ನ ಕೇಳ್ಬೇಕು ನಾನು ಹೇಳಿಲ್ಲ ಅವ್ರನ್ನ ಕೇಳು ಕಾರಣನೂ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ರೋಹಿತ್ ಅವರಿಂದ ಪಡೆಯೋಣ ರೋಹಿತ್ ರಮೇಶ್ ಬಂಡಿಸಿದ್ದೇಗೌಡರು ಮಾತು ಹೆಂಗಿದೆ ಅಂದರೆ ತಮ್ಮ ಪಕ್ಷದ ಸಚಿವರನ್ನೇ ಇವರು ಅನುಮಾನಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಹೇಳಿಕೊಟ್ಟು ಜಮೀರ್ ಬಾಯಲ್ಲಿ ಈ ಮಾತು ಬರೆಸಿದ್ದಾರೆ ಅಂತ ಇದು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳು ಉದ್ಭವ ಆಗ್ತಕ್ಕಂಥ ಸಂದರ್ಭ ಇವ್ರ ಪಕ್ಷದವ್ರನ್ನೇ ಇವ್ರು ನಂಬ್ತಾ ಇಲ್ವಾ ಅಂತ ಹಾಗಾದ್ರೆ ಅರವಿಂದ್ ಇದೇ ರೀತಿಯಾದಂತ ಮಾತುಗಳು ರಮೇಶ್ ಬಾಬು ಬಂಡಿಸಿದ್ದೇಗೌಡರ ಬಾಯಿಂದ ಬಂದಂತ ಕಾಣ್ತಾ ಇರುವಂತದ್ದು ಯಾಕಂತಂದ್ರೆ ಸ್ವಪಕ್ಷೀಯ ಅದು ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನ ಒಂದ್ ರೀತಿಯಾಗಿ ಒಂದ್ ಕಡೆ ಎಲ್ಲರೂ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಇದೊಂದ್ ಕಡೆ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಹೇಳ್ತಾ ಇರುವಂತ ಪ್ರಕಾರವಾಗಿ ಕುಮಾರಸ್ವಾಮಿ ಅವರೇ ಇವ್ರ ಕೈಲಿ ಹೇಳಿಸಿರುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ ಅಂತೇಳಿ ಹೇಳ್ತಾ ಇರುವಂತದ್ದು ಒಂದ್ ಕಡೆ ಈ ಒಂದು ಹೇಳಿಕೆ ಮೂಲಕವಾಗಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ನಿಟ್ಟಲ್ಲಿ ಒಂದ್ ಕಡೆ ಕೇಳಿ ಬಂದ್ರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಈ ಕೆಲಸವನ್ನು ಮಾಡಿಸಿದ್ರ ಅನ್ನೋ ನಿಟ್ಟ ಅನುಮಾನಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಜಮೀರ್ ಅಹಮದ್ ಅವರ ಸ್ಟ್ಯಾಂಡ್ ಆಗಿರುತ್ತೆ ಮತ್ತೆ ಕಾಂಗ್ರೆಸ್ನ ಇತರ ನಾಯಕರು ಯಾವೆಲ್ಲ ರೀತಿಯಾಗಿ ಮಾತುಗಳನ್ನ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಅರವಿಂದ್ ಆದರೆ ಒಂದೇನಂತಂದ್ರೆ ಈ ಥರದ ಸ್ಟೇಟ್ಮೆಂಟ್ ರಮೇಶ್ ಬಂಡಿಸಿದ್ದೇಗೌಡರು ಸಾಮಾನ್ಯ ಮಾಧ್ಯಮಗಳ ಜೊತೆ ಅಷ್ಟೊಂದು ಮಾತಾಡಲ್ಲ ಕಾಣಿಸ್ಕೊಳ್ಳಲ್ಲ ಸೊ ಈ ಥರದ ಒಂದು ವಿವಾದಾತ್ಮಕ ಹೇಳಿಕೆ ಕೊಡೋದ್ರ ಮುಖಾಂತರ ಆದರೂ ಹೆಚ್ಚೆಚ್ಚು ಕಾಣಿಸ್ಕೋಬೇಕು ಅಂತನ ಹೇಗೆ ಅಂತ ಅದಕ್ಕೋಸ್ಕರ ಈ ಥರ ಮಾತಾಡಿದ್ರ ಅಂತ ಅರವಿಂದ್ ಅವ್ರ ಮಾತಿನ ನಡವಳಿಕೆಯಲ್ಲಿ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ತಾವ್ ಏನ್ ಹೇಳ್ತಾ ಇದೀನಿ ಪ್ರಜ್ಞಾನ ಅವ್ರಿಗೆ ಇದೆಯಾ ಅಥವಾ ಈ ವಿಚಾರವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋ ನಿಟ್ಟಲ್ಲಿ ಕೂಡ ಅವ್ರು ಮಾತನಾಡ್ತಾ ಇದ್ರ ಅನ್ನೋದು ಕೂಡ ಸಾಕಷ್ಟು ಗೀಡಾಗುವಂಥದ್ದು ಯಾಕಂದ್ರೆ ಈ ವಿಚಾರ ಸಾಕಷ್ಟು ಉಪಚುನಾವಣೆಯಲ್ಲಿ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಜಮೀರ್ ಅಹಮದ್ ಹೇಳಿಕೆಯವರ ವಿಚಾರ ಈ ವಿಚಾರವಾಗಿ ತುಂಬಾ ಗಂಭೀರವಾಗಿ ರಮೇಶ್ ಬಾಬು ಅವರು ಮಾತನಾಡಬೇಕಾಗಿತ್ತು ಆದ್ರೆ ಈ ವಿಚಾರದಲ್ಲಿ ಗಂಭೀರವಾಗಿ ಮಾತನಾಡುವಂತ ಬದಲು ಈ ರೀತಿಯಾಗಿ ಮಾತನಾಡಿದ್ರ ಅಥವಾ ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳೋದಿಟ್ಟಲ್ಲಿ ಕೂಡ ಈ ರೀತಿಯಾಗಿ ಅಂತ ಹೇಳೋದ್ರ ನಿಟ್ಟಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇರುವಂತದ್ದು ಮತ್ತೆ ಅವರೇ ಇದ್ ಬಗ್ಗೆ ಕ್ಲಾರಿಫೈ ಮಾಡಬೇಕು ಜೊತೆಗೆ ಜಮೀರ್ ಅಹಮದ್ ಸಹ ಈ ಒಂದು ವಿಚಾರಕ್ಕೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿರೋದು ಅರವಿಂದ್ ರೈಟ್ ರೋಹಿತ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ